ಕೆಪಿಎಸ್ಸಿ ಅಧ್ಯಕ್ಷ ಶ್ಯಾಮ್ ಭಟ್ ವಿರುದ್ಧ ತನಿಖೆಯಲ್ಲಿ ರಾಜ್ಯ ಸರ್ಕಾರ ಮೀನಾಮೀಷ ಎಣಿಸ್ತಾ ಇರೋದು ಮತ್ತೊಮ್ಮೆ ಬಯಲಾಗಿದೆ. ಹಠ ಹಿಡಿದು ಶ್ಯಾಮ್ ಭಟ್ ನೇಮಕ ಮಾಡಿದ್ದ ರಾಜ್ಯ ಸರ್ಕಾರ ಈಗ ಅವರ ವಿರುದ್ಧದ ಭ್ರಷ್ಟಾಚಾರ ಆರೋಪ ಪ್ರಕರಣಗಳ ತನಿಖೆಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಶ್ಯಾಮ್ ಭಟ್ ವಿರುದ್ಧದ ತನಿಖೆಗೆ ರಾಜ್ಯ ಸರ್ಕಾರದ ಅನುಮತಿ ಬೇಕೇ ಬೇಕು, ಇಲ್ಲದೆ ಇದ್ರೆ ತನಿಖೆ ಸಾಧ್ಯ ಇಲ್ಲ. ಆದರೆ ಶ್ಯಾಮ್ ಭಟ್ ವಿರುದ್ಧದ ತನಿಖೆಗೆ ಫೈಲ್ ಸಿದ್ಧಗೊಂಡು 4 ತಿಂಗಳಾದರೂ ಅದನ್ನ ಸರ್ಕಾರ ಎಸಿಬಿಗೆ ಕೊಟ್ಟಿಲ್ಲ. ಫೈಲ್ ಅನ್ನ ಸಚಿವ ಜಾರ್ಜ್ ತಮ್ಮಲ್ಲಿಯೇ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಎಸಿಪಿ 2 ಬಾರಿ ಪತ್ರ ಬರೆದು ನೆನಪಿಸಿದ್ರೂ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಶ್ಯಾಮ್ ಭಟ್ ಬಿಡಿಎ ಆಯುಕ್ತರಾಗಿದ್ದಾಗ ಗುತ್ತಿಗೆ ಹಗರಣವೊಂದರಲ್ಲಿ ಅವರ ಹೆಸರು ಕೇಳಿಬಂದಿತ್ತು. ಈ ಬಗ್ಗೆ ಎಸ್ಟೇಟ್ ಅಧಿಕಾರಿ ಶೈಲಜಾ ರಾಜೇಂದ್ರ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸೋಕೆ ಸರ್ಕಾರದ ಅನುಮತಿ ಬೇಕು. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವ ಎಸಿಬಿ ತನಿಖೆಗೆ ಎದುರು ನೋಡ್ತಾ ಇದೆ.